ಬೆಂಗಳೂರು ಗ್ರಾಮಾಂತರದಲ್ಲಿ ಕುಕ್ಕರ್ ಅನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಈಗ ಕಾಂಗ್ರೆಸ್ ನಾಯಕರ ಮೇಲೆ ಕೇಳಿ ಬರ್ತಾ ಇತ್ತು. ಇದೀಗ ರಾಮನಗರದ ದ್ಯಾವರಸೇಗೌಡನ ದೊಡ್ಡಿಯಲ್ಲೂ ಕೂಡ ಅಕ್ರಮವಾಗಿ ಸಂಗ್ರಹಿಸಿದಂತಹ 10,000ಕ್ಕೂ ಹೆಚ್ಚು ಸೀರೆಗಳನ್ನ ಜೆಡಿಎಸ್ ಕಾರ್ಯಕರ್ತರು ಪತ್ತೆ ಹಚ್ಚಿದ್ದಾರೆ. ಜೆಡಿಎಸ್ ದೂರಿನ ಮೇರೆಗೆ ಪೊಲೀಸರು ಆ ಸೀರೆಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನು ಸೀರೆಗಳನ್ನ ಸಂಗ್ರಹಿಸಿ ಇಟ್ಕೊಂಡಿದ್ದಂತಹ ಗೋದಾಮು ಕಾಂಗ್ರೆಸ್ ಶಾಸಕರಿಗೆ ಸೇರಿದ್ದು ಅಂತ ಜೆಡಿಎಸ್ ಯುವ ನಾಯಕ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಕೆಲ ದಾಖಲೆಗಳನ್ನ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿದ್ದಾರೆ. ಪೊಲೀಸರು ಯಾವುದೇ ಕ್ರಮವನ್ನ ತಗೋತಿಲ್ಲ ಅಂತ, ಜೊತೆಗೆ ಆಕ್ರೋಶವನ್ನ ಕೂಡ ಜೆಡಿಎಸ್ ನಾಯಕರು ಹೊರಹಾಕ್ತಾ ಇರುವಂತದ್ದು. ಚುನಾವಣಾ ಆಯೋಗಕ್ಕೆ ದೂರನ್ನ ಕೂಡ ನಾನು ಕೊಡ್ತೀನಿ ಅಂತ ಹೇಳಿ ದೂರನ್ನ ಕೂಡ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ಅವರು ಬಿಡ್ತಾರ, ಅವರು ಕೂಡ ಈಗ ಇದೆಲ್ಲದಕ್ಕೂ ಒಂದು ರೀತಿಯಾಗಿ ಕೈ ಜೋಡಿಸಿದ್ದಾರೆ. ಹೊರ್ತು ಮೆಟೀರಿಯಲ್ ಜಪ್ತ ಆಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ ಇದು ಎಲ್ಲಿಂದ ಬಂತು? ಇದನ್ನ ಖರೀದಿ ಮಾಡಿರ್ತಕ್ಕಂಥದ್ದು NM ಗ್ರನೈಟ್ಸ್ ಅಂತಕ್ಕಂಥ ಒಂದು ಕಂಪನಿ. NM ಗ್ರನೈಟ್ಸ್ ನ ಬಹುಮುಖ್ಯ ಮಾಲೀಕರು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು ಖರೀದಿ ಮಾಡಿರ್ತಕ್ಕಂಥದ್ದು ಇವರ ಕಂಪನಿ ಮೂಲಕ. ಯಾವ ರೀತಿ ಪಾರದರ್ಶಕತೆಯಿಂದ ಚುನಾವಣೆಗಳು ನಡೀಬೇಕು ರಾಜ್ಯದಲ್ಲಿ, ಇವತ್ತು ನಡೀತಾ ಇಲ್ಲ. ಈ ಚುನಾವಣೆ ಬರೋದು ಹೋಗೋದು ಸಹಜ, ಒಂದು ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅದರ ನಿಜವಾದ ಒಂದು ಅರ್ಥ ಇರಬೇಕು. ನಾವು ಹಬ್ಬಗಳು ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಕಾರ್ಯಕ್ರಮ, ಮದುವೆ ಮುಂಜಿಗಳಿಗೆಲ್ಲ ಹಿಂದೆ ಎಲ್ಲ ಬೇಕಾದಷ್ಟೆಲ್ಲ ಮಾಡಿದೀವಿ. ನಾವೇನು ಸಹಾಯ ಜನರಿಗೆ ಎಲ್ಲ ಬೇಕಾದಷ್ಟು ಮಾಡಿದ್ವಿ. ಅದೇ ಹಳೆ ಫೋಟೋಗಳು ಇಟ್ಕೊಂಡು ಕೊಡ್ತಾ ಇರ್ಬೋದು ಅಷ್ಟೇ. ನನ್ನ ಮಗಳು ಮದುವೆ ಮಾಡಿದೆ, ಎಲ್ಲರಿಗೂ ನಾನು ಸೀರೆ ಬಟ್ಟೆ ಕೊಟ್ಟೆಪ್ಪ. ರಂಜಾನ್ಗೆ ಮೊದಲಿಂದನೂ ಅಲ್ಲಿ ಮುಸ್ಲಿಮನ್ ಬಾಂಧವರಿಗೆ ಸ್ವಲ್ಪ ಬಟ್ಟೆ ಗಿಟ್ಟೆ ಕೊಡಿಸೋದು ಆ ಲೋಕಲ್ MLA ಮೊದಲು ಒಂದು ಪದ್ಧತಿ ಇಟ್ಕೊಂಡು ಬಂದಿದ್ರು. ಈಗ ಎಲೆಕ್ಷನ್ ಅವ್ಗಿಂತ ಗೊತ್ತಿಲ್ಲ, ಎಲೆಕ್ಷನ್ ಕೂಡ ಬಂತು ಅಂತ. ಅವ್ರ ಚುನಾವಣೆ ಬರೋದಕ್ಕಿಂತ ಮುಂಚೆನೇ ನಾನು BJPಯಿಂದ MLA ಆಗಿದ್ದೆ. ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಬಾರ ಇಲ್ಲಿ BDA ಚೇರ್ಮನ್ ಮಾಡ್ತೀನಿ ಅಂತ ಅಂದರು. BDA ಚೇರ್ಮನ್ನು ಮಾಡಿಲ್ಲ, ಆಮೇಲೆ ಮಂತ್ರಿ ಮಾಡಿದ್ರು. ಪಾಪ ಅವರೇ ನನ್ನ ಸಾಕಿದ್ದು.